ನವೀನ ಅಪ್ಪಟ ದೇಸಿ ತಳಿ ಎಲ್ಲ ಜನ ನಗುವಂತ ಸಿನಿಮಾ ಬರ್ತಾ ಇಲ್ಲ, ಎಲ್ಲ ಬರೀ ಬೇರೆ ಬೇರೆ ತರ ಆಕ್ಷನ್ ಸಿನಿಮಾಗಳು ಬರ್ತಾ ಇದೆ ಅಂತಾರೆ. ಬಂದಿದೆ ಲೋ ನವೀನ, ದಯವಿಟ್ಟು ಯಾರೋ ಮಿಸ್ ಮಾಡ್ಕೋಬೇಡಿ. ನವೀನ್ ಸಜ್ಜ್ ಅವರು ಕನ್ನಡದಲ್ಲಿ ತುಂಬಾ ದಿನ, ತುಂಬಾ ವರ್ಷ, ತುಂಬಾ ಒಂದು ಜನರೇಷನ್ಗೆ ಉಳ್ಕೋಬೇಕಾಗಿದ್ದ ನಟ. ಈ ತರ ಕಥೆಗಳು ತುಂಬಾ ಸಲ ಕಿರಾತಕ, ರಾಜಾಹುಲಿ, ಅಯೋಗ್ಯ, ಪ್ರತಿ ಹಳ್ಳಿ ಸಿನಿಮಾನು ಗೆಲ್ಸ್ಕೊ ಬಂದಿದ್ದೀರಾ. ದಯವಿಟ್ಟು ಈ ಸಿನಿಮಾನು ಗೆಲ್ಸ್ಕೊ ಬನ್ನಿ. ಪ್ರತಿ ಪಾತ್ರಗಳು ನಿಮಗೆ ಕಾಡುತ್ತೆ, ಪ್ರತಿ ಪಾತ್ರಗಳು ನಿಮ್ಮನ್ನ ನಗಿಸುತ್ತೆ, ಪ್ರತಿ ಸಂಭಾಷಣೆ, ಪ್ರತಿ ಸಾಹಿತ್ಯ ಕೂಡ ನಿಮ್ಮ ಮನೇನ, ನಿಮ್ಮ ಊರ್ನ, ನಿಮ್ಮ ಜನನ ನೆನಪಿಸುತ್ತೆ. ದಯವಿಟ್ಟು ಈ ಸಿನಿಮಾ ಯಾರೋ ಮಿಸ್ ಮಾಡ್ಕೋಬೇಡಿ, ಖಂಡಿತ ಬಂದ್ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿರೂಪಕಿ ಚೈತ್ರ ವಾಸುದೇವನ್. ಲೋ ನವೀನ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಎರಡು ಟ್ರಾನ್ಸಿಷನ್ ಅಂದ್ರೆ ಫಸ್ಟ್ ಹಾಫ್ ಬಂದು ಹಳ್ಳಿ ಸೊಗಡು, ಸೆಕೆಂಡ್ ಹಾಫ್ ನಮ್ ರಿಯಲ್ ಲೈಫ್ ಬ್ಯಾಂಗ್ಳೂರ್. ಯಾಕಂದ್ರೆ ನಾವು RR ನಗರ್ ನೋಡ್ಕೊಂಡು ಬೆಳೆದಿರೋದ್ರಿಂದ ಸೊ ಅದೇ ಏರಿಯಾ ನಮ್ಗೆ ತುಂಬಾ ರಿಲೇಟ್ ಆಗುತ್ತೆ. ಮತ್ತೆ ಕಾಮಿಡಿ ಒಂದು ಕ್ಲಾಸ್ ಆಗಿದೆ. ಹಾಡು ಕೈ ತೊಳ್ಕೊಂಡು ಮುಟ್ಟೋದು ತುಂಬಾ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ನಗ್ಬೋದು. ಒಂದು ಒಳ್ಳೆ ಮೀನಿಂಗ್ ಕೂಡ ಇದೆ. ನೆವರ್ ಗಿವ್ ಅಪ್ ಅಂತ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಮ್ಮ ರೈಟ್ರು ದೀಪು ಅವರು ಆ್ಯಕ್ಚುಲಿ ನಿನ್ನೆ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಿದೆ ನೋಡಬೇಕು ಅಂತ ಹೇಳಿ. ಬನ್ನಿ ನನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಅಂತ ನಾನು ಅವ್ರ ಜೊತೆಲಿ ಬಂದೆ. ತುಂಬ ಒಳ್ಳೆ ಸಿನಿಮಾ. ಹೀರೋ ಹೀರೋಯಿನ್ ಆಗಿರ್ಬೋದು, ಎಲ್ಲ ಜೊತೆಲಿರೋ ಕಲಾವಿದರು ಮತ್ತು ಟೆಕ್ನಿಷಿಯನ್, ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳ್ಬೇಕು ಅಂದರೆ ಇದೊಂದು ಡೈರೆಕ್ಟರ್ ಸಿನಿಮಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿ ದೇವರುಗಳು ಎಲ್ಲರೂ ಇಷ್ಟಪಡ್ತೀರಿ. ತುಂಬ ಚೆನ್ನಾಗಿ ಕೆಲಸ ಮಾಡೋ, ತಲೆ ಮೇಲೆ ಇಟ್ಕೊಂಡು ಹೋರಾಡ್ತೀರಾ. ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಕನ್ನಡ ಕಲಾಭಿಮಾನಿ ಎಲ್ಲರೂ ಬಂದು ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನೀವು ಯಶಸ್ಸು ಕೊಟ್ಟರೆ ಅವ್ರು ಇನ್ನೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ನವೀನ ನಮ್ಮ ಮಣ್ಣಿನ ಕತೆ ಇದು. ಆಕ್ಚುಲಿ ಎಲ್ರಿಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ದಯವಿಟ್ಟು ಜನರಿಗೆ ಫಿಲಮ್ ಅಲ್ಲಿ ಇರುವಂತ ಎಷ್ಟೊಂದು ಸೀನ್ಗಳು ನನ್ನ ಲೈಫ್ ಅಲ್ಲಿ ನಡೆದಿದೆ. ಅವರು ಹಿಂಗೆ ರೋಸ್ ಮೇಲೆ ಹಾಕಿ ನಡ್ಸೋದು, ಮತ್ತೆ ಬರ್ಡೇ ಸೆಲೆಬ್ರೇಟ್ ಮಾಡೋದಲ್ಲ. ಸೊ ನನ್ಗೆ ಒಂಥರ ನಾಸ್ಟಾಲಜಿಕ್ ಆಗಿ ಫೀಲ್ ಆಗ್ತಾ ಇತ್ತು. ಅಂಡ್ ಸಕ್ಕದಾಗಿದೆ ಫಿಲಮು. ಯಾಕೆಂತಂದ್ರೆ ಯೂಶಲಿ ಇತ್ತೀಚಿನ ಜನರೇಷನ್ ಅಲ್ಲಿ ಜಾಸ್ತಿ ಆಕ್ಷನ್ ನೋಡ್ತಾ ಇರ್ತೀವಿ ನಾವು ಫಿಲಮ್ ಅಲ್ಲಿ. ಸೊ ಸಖತ್ ಕಾಮಿಡಿ ಇದೆ. ಅಂಡ್ ಎಸ್ಪೆಷಲಿ ಮಂಡ್ಯ ಸ್ಲ್ಯಾಂಗ್ ಇರೋದು ಮತ್ತೆ ಡೈಲಾಗ್ಸ್ ಆಗಿರಬಹುದು ತುಂಬಾನೇ ಚೆನ್ನಾಗಿದೆ. ಅಂಡ್ ಎಸ್ಪೆಷಲಿ ನವೀನ್ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಯಾಕೆಂತಂದ್ರೆ ಡೈಲಾಗ್ ಡೆಲಿವರಿ ಅದೆಲ್ಲ ಓಕೆ, ಬಟ್ ಕೆಲವೊಂದು ಇಮೋಷನ್ ಸೀನ್ಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಚಾಲೆಂಜಿಂಗ್ ಆಗಿದ್ದ ಸೀನ್ಗಳನ್ನ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಕಲಾಗಿ ಮಾಡಿದ್ದಾರೆ. ಅಂಡ್ ಏನ್ ಬೇಕೋ ಅಷ್ಟೇ ಇದೆ ಸಿನಿಮಾಗೆ. ಓವರ್ ಆಗಿ ಏನಾದ್ರು ಎಕ್ಸಾಜುರೇಟಿಂಗ್ ಆಗಿ ಏನೂ ಇಲ್ಲ. ಎಷ್ಟು ಬೇಕೋ ಅಡುಗೆಗೆ ಉಪ್ಪು ಎಷ್ಟು ಹಾಕ್ಬೇಕೋ ಅಷ್ಟೇ ಇರಬೇಕು ತರಾನೇ. ಏನೇನ್ ಇರಬೇಕೋ ಮ್ಯೂಸಿಕ್ ಆಗಿರ್ಬೋದು ಮತ್ತೆ ಕಾಮಿಡಿ ಆಗಿರ್ಬೋದು ಎಲ್ಲದೂ ಆಪ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಫಿಲಮ್. ನಾನಂತೂ ಇನ್ಸ್ಟಾಗ್ರಾಮ್ ಖಂಡಿತ ಹಾಕ್ತೀನಿ ಈ ಫಿಲಮ್ ಬಗ್ಗೆ. ಅಂಡ್ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಫಿಲಮ್ನ ನೋಡಿ. ಆಲ್ ದ ಬೆಸ್ಟ್ ಲೋ ನವೀನ. ಲೋ ನವೀನ ಪಿಕ್ಚರು ಸಕ್ಕದಾಗೈತೆ. ನವೀನನ್ನ ಬರೀ ಮ್ಯೂಸಿಕ್ಕು ಸಿಂಗಿಂಗ್ ಅಲ್ಲಿ ನೋಡಿದ್ದೆ. ಒಂದು ಫುಲ್ ಆಕ್ಟಿಂಗ್ ಆಗಿ, ಫುಲ್ ಕಾಮಿಡಿಯಿಂದ ಹಿಡಿದು ಸೆಂಟಿಮೆಂಟ್ ಇಂದ ಹಿಡಿದು ಎಲ್ಲ ಓವರ್ ಆಲ್ ಒಂದು ಮಿಕ್ಸ್ ಆಗಿ ನೋಡಿದೆ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಪಿಕ್ಚರು. ದಯವಿಟ್ಟು ನಾನು ಎಲ್ಲ ಪಿಕ್ಚರ್ಗೂ ಬಂದಾಗ್ಲೂ ಪ್ರೀವಿಯಸ್ ಶೋನಲ್ಲಿ ಅದನ್ನೇ ಹೇಳೋದು ನಾನು. ದಯವಿಟ್ಟು ನಮ್ಮ ಕನ್ನಡ ಜನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದು ಅದ್ಭುತವಾದಂಥ ಪಿಕ್ಚರು. ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗ್ದಿದ್ದು ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ಸ್ ಅಂತ ಅಲ್ಲಿರೋ ಆರ್ಟಿಸ್ಟ್ ಒಂದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ನಗಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಪಿಕ್ಚರು. ಅದರಲ್ಲಂತೂ ನಮ್ಮ ಅಭಿ ಮತ್ತೆ ಮಲ್ರಾಜಣ್ಣ, ನಮ್ಮ ಹೀರೋ ನವೀನಣ್ಣ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ತುಂಬ ಬ್ಯೂಟಿಫುಲ್ ಆಗೈತೆ ಪಿಕ್ಚರು. ದಯವಿಟ್ಟು ಇಂಥ ಪಿಕ್ಚರ್ನ ನೋಡದೆ ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಇದು ಅಂತ ಹೇಳ್ಬೋದು. ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಪಿಕ್ಚರ್ನ ಗೆಲ್ಲಿಸಿ ಇನ್ನೊಂದು ಪಿಕ್ಚರ್ನ ಮಾಡೋದಕ್ಕೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಲೋ ನವೀನ. ನಮಸ್ಕಾರ. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಏನ್ ನಡೀತಾ ಐತೆ ರಾ ಮೂವಿ ಅಂತಂದ್ರೆ ತುಂಬಾ ಬೇಕಾಗಿರೋದು. ತುಂಬಾ ಚೆನ್ನಾಗಿ ಮಾಡಿದ್ರಣ್ಣ, ಆಲ್ ದ ಬೆಸ್ಟ್. ಆಮೇಲೆ ಸೀಕ್ವೆನ್ಸ್ ಹೆಂಗೈತೆ ಅಂದ್ರೆ, ನಾನು ಥಿಯೇಟರ್ಗೆ ಹೋಗಿ ನೋಡಿರೋ ಮೂವಿಗಳಲ್ಲಿ ರಂಗೀತ ರಂಗ, ಅದು ಬಿಟ್ಟ ಮೇಲೆ ಆ ಸೀಕ್ವೆನ್ಸ್ ಇವ್ರ ಮೂವಿನಲ್ಲೇ ನಾನು ನೋಡಿರೋದು. ಅಂತಂದ್ರೆ ಹೀರೋಯಿನ್ ಯಾಕೆ ಚೇಂಜ್ ಆದ್ರು, ನೆಕ್ಸ್ಟ್ ಏನ್ ಅಂದ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ನೆಕ್ಸ್ಟ್ ಮೂವಿ ಇನ್ನೊಂದು ಇರುತ್ತೆ ಅಂತ ಪಕ್ಕ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಪ್ರತಿಭೆಗಳು ಬೆಳಿಬೇಕಂತಂದ್ರೆ ಶ್ರಮ ಇರಬೇಕು. ಆ ಶ್ರಮ ನಿಮ್ಮಲ್ಲಿ ಐತೆ ಅಣ್ಣ. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಬರಬೇಕು. 100% ಸಕ್ಸಸ್ ಐತೆ. ನಿಮ್ಮಲ್ಲಿ ಕಲೆ ಐತೆ. ಕಲೆಗೆ ಕಲಾದೇವಿ ಯಾವತ್ತಿದ್ರು ಕೈ ಹಿಡ್ದೇ ಹಿಡಿತಾಳೆ. ಲೋ ನವೀನ 100% 100 ಡೇಸ್ ಓಡ್ಲಿ.
ಜೈ ಹಳ್ಳಿಕಾರ್. ಸ್ಕ್ರೀನ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ್ ಸಜ್ಜು ಅಂತ ಇತ್ತು. ಆಕ್ಚುಲಿ ನನಗೂ ಶಾಕ್ ಆಯ್ತು, ಇದು ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದ್ದಾರೆ ಅಂತ. ಯಾಕಂದ್ರೆ ಇಂಡಸ್ಟ್ರಿ ಏನು ಹೊಸಬರಲ್ಲ, ನಾನೇ ಒಂದು ಹೆಚ್ಚು ಕಮ್ಮಿ ಒಂದು ಡೆಕೆಡ್ ಇಂದ ನೋಡ್ಕೊಂಡ್ ಬಂದಿದ್ದೀವಿ. ಸಡನ್ ಆಗಿ ಇಂಟ್ರೊಡ್ಯೂಸಿಂಗ್ ಅಂತ ಬಂದಾಗ ಈಗ ಹೊಸ ಬರ್ತಾವ ಆಕ್ಟಿಂಗ್ ಎಲ್ಲೂ ನನಗೆ ಸ್ಕ್ರೀನ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ ಅಂತ ಬಂದಾಗಲೂ ನನಗೆ ನಂಬಕ್ಕಾಗಲಿಲ್ಲ. ಹಳಬ್ರು ಅಂತ ಆಕ್ಟಿಂಗ್ ಅಲ್ಲೂ ಕೂಡ ಹಂಗೆ ಅನಿಸ್ತು, ಹೊಸಬ್ರು ತರ ಎಲ್ಲ ಕಾಣಿಸ್ತಾರೆ. ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಅಂಡ್ ಎಸ್ಪೆಷಲಿ ಸಾಂಗ್ಸ್ಗಳು, ರೀ ರೆಕಾರ್ಡಿಂಗು, ಸಜ್ಜುದು ವಾಯ್ಸ್ ಅಲ್ಲಿ ಅದು ಎಂಟರ್ಟೈನಿಂಗ್ ಆಗಿರೋ ಸಾಂಗ್ ಆಗ್ಬೋದು ಅಥವಾ ಎಮೋಷನಲ್ ಸಾಂಗ್ ಆಗ್ಬೋದು, ಭಾಳ ಅಂದ್ರೆ ಭಾಳ ಎಮೋಷನಲ್ ಆಗಿ ಭಾಳ ಮಜವಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಹಳ್ಳಿ ಸಬ್ಜೆಕ್ಟ್ಗಳು ಭಾಳ ಅಂದ್ರೆ ಭಾಳ ಅಪರೂಪ ನಮ್ಮಲ್ಲಿ ಬರೋದು. ಸೊ ಅದನ್ನ ಇಟ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ವಿಷಯಗಳು, ಅಲ್ಲಿ ನಡೆಯುವಂಥ ತುಂಟಾಟಗಳನ್ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಪ್ಲಸ್ ಹುಡುಗರ ಜೊತೆ ಇರೋಂಥದ್ದು ಕ್ಯಾರೆಕ್ಟರ್ಗಳು, ಒಂದು ಹೊಸ ಹೊಸ ಕ್ಯಾರೆಕ್ಟರ್ಗಳು, ನಿಂಗಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಅವ್ರ ಮುಖಾಂತರ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ಸೋದು ವಿಷಯಗಳಾಗ್ಬೋದು, ಅಂದ್ರೆ ಲೈಫ್ನ ಹೇಗೆ ನೋಡಬೇಕು ಅನ್ನೋದು. ಸೊ ಈ ಚಿಕ್ಕ 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 ವಿಷಯಗಳು ತುಂಬಾ ಅಂದ್ರೆ ತುಂಬಾ ಮಜಾ ಕೊಡುತ್ತೆ. ಅಂಡ್ ತುಂಬಾ ರಿಲೇಟಬಲ್ ಆಗಿದೆ ವಿಷಯ. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು 6 ಹೊಡೆದಿದ್ದಾರೆ, ಒಳ್ಳೇದಾಗ್ಲಿ. ನಾನು ತುಂಬಾ ಎಂಜಾಯ್ ಮಾಡಿದೆ. ಒಂದು ಅದ್ಭುತವಾದ ಚಿತ್ರ. ಅಂದ್ರೆ ಈ ಸಿನಿಮಾ ನೀವು ಮನೇಲಿ ಕೂತ್ಕೊಂಡು ನೋಡೋಂಥ ಚಿತ್ರ ಅಲ್ಲ, ಇದು ಒಂದು ಥಿಯೇಟರ್ ಅಲ್ಲಿ ಜನಗಳ ಮಧ್ಯೆ ನೋಡೋಂಥ ಒಂದು ಎಂಟರ್ಟೈನ್ಮೆಂಟ್. ಯಾಕಂದ್ರೆ ನಾನು ಥಿಯೇಟರ್ ನೋಡ್ತಾ ಇದ್ದೆ, ಜನ ನಗ್ತಾ ಇದ್ದಿದ್ದು, ಅದನ್ನ ಎಂಜಾಯ್ ಮಾಡ್ತಿದ್ರು. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಎಂಟರ್ಟೈನ್ಮೆಂಟ್ ನ ತಗೊಂಡೋಗಿ ಅಂಡ್ ಈ ತರ ಹೊಸ ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿ. ಅವಾಗಲೇ ಒಂದು ಹೊಸ ಹೊಸ ಪ್ರತಿಭೆಗಳು ಬರೋದು. ಇವರಂತೂ ಹೊಸಬರಲ್ಲ, ಸ್ಟಿಲ್ ಹೊಸಬನೇ, ಆಕ್ಟಿಂಗ್ ಹೊಸಬನೇ. ಇಡೀ ತಂಡಕ್ಕೆ ಒಳ್ಳೆ ಚಿತ್ರ ಮಿಸ್ ಮಾಡಿದೆ ನೋಡಿ. ಈಗ ತಾನೇ ನನ್ನ ಬ್ರದರ್ ನಮ್ಮ ಕನ್ನಡ ಮ್ಯೂಸಿಕ್ ಅಲ್ಲಿ ಏನಂತ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ನಾನು ನೋಡಿರೋದ್ರಲ್ಲಿ ನವೀನ್ ಸಜ್ಜು ಅವ್ರು ಆಕ್ಟ್ ಮಾಡಿರೋಂಥ ಲೋ ನವೀನ ಚಿತ್ರ ಟೈಟಲ್ಲೇ ಸಖತ್ ಕ್ಯಾಚಿ ಆಗಿದೆ. ಅಂಡ್ ಜೆನ್ಯನ್ಲಿ ಹೇಳ್ತೀನಿ, ಒಬ್ಬ ಒಳ್ಳೆ ಸಿಂಗರ್ನ ನೋಡಿದ್ದೆ, ಬಟ್ ಇವತ್ತು ಒಬ್ಬ ಒಳ್ಳೆ ಆಕ್ಟರ್ನ ನೋಡಿದೆ ತೆರೆ ಮೇಲೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾದಂಥ ಪ್ರತಿಭೆ ನಮ್ಮ ನವೀನ್ ಬ್ರೋ. ಹಾಗೆ ಹೀರೋಯಿನ್ ಅವರು ಮತ್ತೆ ಎಂಟೈರ್ ಕ್ಯಾಸ್ಟ್ ಯಾರು ಆಕ್ಟ್ ಮಾಡಿದ್ದಾರೆ, ಎಸ್ಪೆಷಲಿ 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾರಿ ಕ್ವಾಟ್ಲೆ ಕೊಟ್ಟರು ಇಡೀ ಸಿನಿಮಾ. ನಮ್ಮ ಕಾಲೇಜ್ ಡೇಸ್ ಎಲ್ಲ ನಾಪ್ಕ ಬಂದ್ಬಿಡ್ತು, ನಾವು ಹೆಂಗ್ ಆಟ ಆಡಿಸ್ತಾ ಇದ್ವಿ ಫೋನ್ಗಳು ಮಾಡಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ. ಯಾರಿಗೂ ಎಲ್ಲೂ ಮುಜುಗರ ಆಗಲ್ಲ. ಕನ್ನಡ ಚಿತ್ರಗಳನ್ನ ನೋಡಿ, ಇಂಥ ಸಿನಿಮಾಗಳು ಗೆದ್ರೆ ಇನ್ನೂ 10 ಅಟೆಂಪ್ಟ್ಗಳು ಮಾಡ್ತಾರೆ. ಈ ತಂಡಕ್ಕೆ, ನವೀನ್ಗೆ ಹಾಗೂ ಎಂಟೈರ್ ತಂಡಕ್ಕೆ ಒಳ್ಳೇದಾಗ್ಲಿ ಬ್ರೋ. ಗಾಯಕ ಆಗಿ ಗೆದ್ದಾಯ್ತು, ಇವಾಗ ಆಕ್ಟರ್ ಆಗಿ ಗೆದ್ದಿದ್ರ, ಕಂಗ್ರಾಚುಲೇಷನ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಲೋ ನವೀನ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಮಜಾ ಕೊಟ್ಟಿದೆ. ನಕ್ಕು ಸಾಕಾಗೋಯ್ತು. ಬೇಸಿಕಲಿ ನವೀನ್ ಸಜ್ಜು ಸರ್ ತುಂಬಾ ಒಳ್ಳೆ ಸಿಂಗರು, ನಾನು ಅವ್ರ ಫ್ಯಾನ್. ಅವ್ರ ಲೂಸಿಯಾ ಸಿನಿಮಾ ಸಾಂಗ್ಸ್ನ ಈಗಲೂ ಕೇಳ್ತಾ ಇರ್ತೀನಿ, ಅಷ್ಟು ಹುಚ್ಚು ನನಗೆ ಅವ್ರ ಸಾಂಗು. ಬಟ್ ಇವತ್ತು ಅವ್ರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಈ ಸಿನಿಮಾ ಪ್ರೂವ್ ಮಾಡಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಸರ್, ಅದ್ಭುತ. ಅಂದ್ರೆ ಇವ್ರು ಆಕ್ಟ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಇಳಿದ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೆ ಆಕ್ಟಿಂಗು, ಅಂದ್ರೆ ಇವ್ರದ್ದು ಅಷ್ಟೇ, ಹೀರೋಯಿನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಒಂದು ಒಳ್ಳೆ ಸಿನಿಮಾ. ಕಂಪ್ಲೀಟ್ ಅಂದ್ರೆ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಳ್ಳೆ ಮಜಾ ಕೊಟ್ಟಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನಕ್ಕು ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಸಕಲಾಗಿದೆ. ಸೊ ದಯವಿಟ್ಟು ಯಾರು ಲೋ ನವೀನ ಸಿನಿಮಾನ ಥಿಯೇಟರ್ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಪಕ್ಕಾ ಮಜಾ ಮಾಡ್ತಾರೆ 100%. ಆಲ್ ದಿ ಬೆಸ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಕಿರಾತಕ ರಾಜವಲ್ಲಿ ಅಧ್ಯಕ್ಷ ಆದ್ಮೇಲೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಂದಂತ ಸಿನಿಮಾ ಲೋ ನವೀನ ಸೂಪರ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸಕ್ಕತ್ತಾಗಿದೆ. ಅಂಡ್ ನನ್ನ ದೋಸ್ತ ಮಾಡಿದ್ದಾರೆ, ಸೂಪರ್ ಆಗಿದೆ. ಅಂಡ್ ಎಲ್ಲ ನ್ಯಾಚುರಲ್ ಆಕ್ಟಿಂಗ್, ಹೀರೋಯಿನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಪಾಲಾಕು ನನ್ನ ಸಿನಿಮಾದಲ್ಲೂ ಮಾಡಿದ್ದಾರೆ, ಖುಷಿ ಆಗುತ್ತೆ. ಇಡೀ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಗಣೇಶ. ಈಗ ತಾನೇ ನವೀನ ಸಿನಿಮಾ ನೋಡ್ದು ಬೋಸ್ ಅಂದಾಗದೆ ಎಷ್ಟು ಖುಷಿ ಆಯ್ತಾ ಇದೆ ಅಂದ್ರೆ ಅದೇ ಭಾಷೆಗಿದ್ದೀನಿ. ಅವಾಗಿದ್ದ ನಾನು ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡೋರೆ. ಎಷ್ಟೋ ಕಡೆ ಹೊಟ್ಟೆ ಉಣ್ಣಾಗಷ್ಟು ನಗು ಬಂದದೆ. ಆಕ್ಟಿಂಗ್ ಸೂಪರ್ ಅಂದ್ರೆ ಮ್ಯೂಸಿಕ್ ಸೂಪರ್ ಆಗೈತೆ. ಮ್ಯೂಸಿಕ್ ಕೇಳಕ್ಕಾದ್ರೂ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಈಗಲೇ ಹೇಳ್ತೀವಿ, ಥಿಯೇಟರ್ಗೆ ಬಂದು ಮಿಸ್ ಮಾಡದೆ ನೋಡ್ರಿ. ಆಮೇಲೆ ದಯವಿಟ್ಟು ಇಡೀ ಟೀಮ್ ಒಂದ್ಸತಿ ದೃಷ್ಟಿ ತೆಗ್ಸ್ಕೊಡಿ, ಹುಷಾರುತ್ತಲ್ಲ. ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಾನಂತೂ ಅದೇ ವೈಬಲ್ ಇದ್ದೀನಿ. ನಾಳೆವರೆಗೂ ಇದೇ ಭಾಷೆ ಮಾತಾಡ್ತಿರ್ತೀನಿ ನಾನು. ಆಲ್ ದಿ ಬೆಸ್ಟ್. ಮೈತಾ ಸೀರಿಯಲ್ ಚುಕ್ಕಿತಾರಲ್ಲಿ ನನ್ನ ಮಗಳ ಪಾತ್ರ ಮಾಡಿದ್ದು. ಇವತ್ತು ಪ್ರೀತಿಯಿಂದ ನವೀನ್ ಮಾಮ
ಇಂದು ಲೋ ನವೀನ ಸಿನಿಮಾ ನೋಡ್ಬೇಕು ಅನ್ಕೊಂಡ್ ಬಂದವಳೆ. ಅಪ್ಪ ಅಮ್ಮನ್ನು ಕರ್ಕೊಂಡು ಅವಳು ಬಂದವಳೆ. ಪಿಕ್ಚರ್ ಇಷ್ಟ ಆಯ್ತಪ್ಪ, ಹೆಂಗಿತ್ತಪ್ಪ? ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಮಿಡಿ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯ್ತು. ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ನಗಾಡ್ದ ನೀನು? ಖುಷಿಯಾಗಿತ್ತಾ? ಖುಷಿ ಪಡ್ತಿದ್ಲು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗಿ ಹತ್ತಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇದರಿಂದ ಈ ಸಿನಿಮಾದ ಎಂಟೈರ್ ಪ್ರೋಸೆಸ್ ನೋಡಿದ್ದೆ ನಾನು. ಅಂದ್ರೆ ಅದರ ಮೇಕಿಂಗ್ ಆಗ್ಲಿ ಅಥವಾ ಅದು ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೂ ನನ್ನ ಜೊತೆಲೇ ಇದ್ದೆ. ಸೊ ಹಾಗಾಗಿ ಅದನ್ನ ಬಿಟ್ಟು ಈಗ ಔಟ್ಪುಟ್ ನೋಡಕ್ಕೆ ಒಂದು ಫುಲ್ ಸ್ಟ್ರೆಚ್ ಅಲ್ಲಿ ನೋಡಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಮೊದಲನೇದಾಗಿ. ಅಂಡ್ ಇದರ ಕಾಮಿಕ್ ಸೆನ್ಸ್ ಆಗ್ಲಿ ಅಥವಾ ಇರೋ ಹಿಡನ್ ಮೆಟಫರ್ಗಳಾಗ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ನನಗೆ ತುಂಬಾ, ನಾನು ಆಕ್ಟರ್ ಆದ್ರಿಂದ ನನಗೆ ತುಂಬಾ ಇಷ್ಟ ಆಗಿದ್ದು ಪ್ರತಿಯೊಬ್ಬ ಕ್ಯಾರೆಕ್ಟರ್, ಅದು ಹೀರೋ ನವೀನಣ್ಣ ಆಗ್ಲಿ ಅಥವಾ ಹೀರೋಯಿನ್ ಅವರಾಗ್ಲಿ ಅಥವಾ ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟರ್ ಅದ್ಭುತವಾಗಿ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಸೊ ಅದು ನಾನು ಒಬ್ಬ ಆಕ್ಟರ್ ಆಗಿ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಸ್ಕ್ರೀನ್ ನೋಡಕ್ಕೆ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ. ಅಂಡ್ ಒಟ್ಟು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರನ್ನ ಲವ್ ಮಾಡಿರ್ತೀವಿ ಅಥವಾ ನಮ್ಮ ಹುಡುಗರು ಯಾರೋ ನನ್ನ ಕಾಲ್ ಹೇಳ್ತಿರ್ತಾರೆ, ಇದೆಲ್ಲ ನಾವು ಕನೆಕ್ಟ್ ಆಗ್ತಾ ಇದ್ವಿ ಜೊತೆಗೆ. ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಅಂಡ್ ಥಾಟ್ಫುಲ್ ಮೂವಿ. ತುಂಬಾ ಖುಷಿ ಆಯ್ತು. ಅಂಡ್ ಟೆಕ್ನಿಕಲಿ ಮಾತಾಡ್ಬೇಕು ಅಂದ್ರೆ ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ, ಅಂಡ್ ಆಕ್ಟಿಂಗ್ ಅದ್ಭುತ, ಡೈರೆಕ್ಷನ್ ಎಲ್ಲವೂ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಹೊಂದ್ಕೊಂಡು ಬಂದಿದೆ. ಅಂಡ್ ನನಗಂತೂ ಈ ಸಿನಿಮಾ ತುಂಬಾ ಖುಷಿ ಆಯ್ತು. ಪ್ಲೀಸ್ ದಯವಿಟ್ಟು ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದೇ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಲೋ ನವೀನ ತುಂಬಾ ಕಷ್ಟಪಟ್ಟಿದ್ದಾರೆ ಡೈರೆಕ್ಟರ್ ನವೀನಣ್ಣ. ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಪ್ಲೀಸ್ ನೀವೆಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಸಿನಿಮಾ ನೀವೆಲ್ಲರೂ ನೋಡಿರ್ತೀರಾ. ಆಲ್ರೆಡಿ ಸೂಪರ್ ಹಿಟ್ ಆಗಿರೋಂಥ ಸಿನಿಮಾ. ಈ ಸಿನಿಮಾ ನಾನು ಇವತ್ತು ನೋಡದೇ ಇದ್ದಿದ್ರೆ ಬಹುಶಃ ಏನೋ ಒಂದು ದುಡ್ಡಿನ ಕಳ್ಕೊತಾ ಇದ್ದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವೇ ಎಷ್ಟೊಂದು ಪ್ರಯೋಗಗಳನ್ನ ಮಾಡ್ತಿರ್ತೀವಿ, ಶಾರ್ಟ್ ಮೂವಿ ಮೂಲಕ ಆಗಿರ್ಬೋದು, ರೀಲ್ಸ್ ಮೂಲಕ ಆಗಿರ್ಬೋದು. ಆದ್ರೆ ಅಮೆರಿಕದಲ್ಲಿದ್ದು ಇಲ್ಲಿಗೆ ಬಂದು ಇಲ್ಲಿನ ಕಲಾವಿದರು ಪ್ರತಿಭೆಯನ್ನ ನೋಡಿ ಇಲ್ಲಿ ಬಂದು ಒಂದು ಸಿಂಪಲ್ ಕತೆನ ತಗೊಂಡು, ಯಾಕಂದ್ರೆ ನಾನು ಒಂದು ಕತೆ ಮಾಡ್ಬೇಕಂದ್ರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ, ತುಂಬಾ ಮೇಲ್ ಯೋಚನೆ ಮಾಡ್ತಿರ್ತೀವಿ, ಬಟ್ ಇಲ್ಲೇ ಇರುತ್ತೆ ಒಂದು ಸಣ್ಣ ಲೈನು, ನಾವ್ ಅದನ್ನ ಗಮನಿಸೇ ಇರಲ್ಲ. ಸೊ ಆ ತರ ಒಂದು ಸ್ಟೋರಿನ ತಗೊಂಡು ಮಾಡಿರುವಂತ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್, ವಂಡರ್ಫುಲ್, and thank you for giving opportunity to my Anaya. It's such a sweet heart. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮೇಡಮ್ದು, ನವೀನ ನಿನ್ನ ಇನ್ನೋಸೆನ್ಸ್ ನ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಲವ್ ಆಗತ್ತೆ ಕಣೋ, ಯಾರಿಗ್ ಬೇಕಾದ್ರೂ ಇಷ್ಟ ಆಗತ್ತೆ. ಸೊ ಈ ಸಿನಿಮಾ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಲವ್ ಆಗತ್ತೆ, ಯಾರಿಗ್ ಬೇಕಾದ್ರೂ ಇಷ್ಟ ಆಗತ್ತೆ. ಇಲ್ಲಿ ನಾವು ನಮ್ದೇ ಯೋಚನೆಯಲ್ಲಿ ಇದೀವಿ. someone came, he is asking where is ಬಾಸುಮತಿ. ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ಯಾವ ಆಕ್ಟರ್ಸ್ ಇದಾರೆ ಅಂತ ನೋಡ್ತೀವಿ, ನೋಡಿ ಬಾಸುಮತಿ ಬಂದಿಲ್ವಾ ಅಂತ ಆಸ್ಕಿಂಗ್. ಸೊ ಅಷ್ಟು ಕನೆಕ್ಟ್ ಆಗಿದೀವಿ. ಇದಕ್ಕಿಂತ ಒಳ್ಳೆ ಸಿನಿಮಾ ಕೊರೋನಾ ಆದ್ಮೇಲೆ ಕನ್ನಡ ಇಂಡಸ್ಟ್ರಿ ಬಂದೇ ಇಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ಕಾಮಿಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನೀವು ಕೊರೋನಾ ಆದ್ಮೇಲೆ ತೋರಿಸ್ಬಿಡಿ, ನಾನೇ ಹೇಳ್ತೀನಿ. ಅದು 100% ಚಾಲೆಂಜ್. ಎಂತವನ್ಗಾದ್ರೂ 1 ಲಕ್ಷ ಕೊಡ್ತೀನಿ, ನೀವು ನಗ್ಬೇಡಿ ಅಂತ ಹೇಳಿದ್ರು ನಗುವಂತ ಸಿನಿಮಾ. ಪ್ಲೀಸ್ ನೋಡಿ. ಇದು ಕೆಲವೊಂದು ಮೂವೀಸು ಟಿವಿಲ್ ಬೇಕಾದ್ರೂ ನೋಡಿ ಅಂತ ನಾನೇ ಎಷ್ಟೋ ಸತಿ ಹೇಳಿದ್ದೀನಿ. ಬಟ್ ಈ ಟಿವಿಗೆ ಅಂತ ಮಾಡಿರ್ಬೋದು, ಬಟ್ ಥಿಯೇಟರ್ ಕುತ್ಕೊಂಡು ನೋಡೋ, ಥಿಯೇಟರ್ಗೆ ಅಂತ ಮಾಡಿರೋಂಥ ಡಿಸೈನ್ ಇದೆ ಗೊತ್ತಾ, ಆ ಡಿಸೈನ್ ಸೂಪರ್. ಥಿಯೇಟರ್ಗೆ ಅಂತಾನೆ ಕುತ್ಕೊಂಡು ನೋಡ್ಬೇಕು, ನೀವು ಥಿಯೇಟರ್ಗೆ ಬರಬೇಕು. ಥ್ಯಾಂಕ್ ಯು ಸೊ ಮಚ್. ಸರ್ ಒಂದು ಕಸ ಕೊಟ್ಟು ರೋಲ್ ಕೊಟ್ಟಿದ್ದು ಮಾಡ್ಬಿಡ್ತಿದ್ದೆ ಸರ್ ಈ ಸಿನಿಮಾದಲ್ಲ, ಸಕ್ಕತ್ತಾಗಿದೆ. ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು, ಯಾಕೆಂದ್ರೆ ನಮ್ಮ ಸೊಗಡಿನ ಕತೆ, ನಮ್ಮ ಸಿನಿಮಾ, ನಮ್ಮ ಕಲಾವಿದ್ರು, ಇದೆಲ್ಲ ನಮ್ಮದು ಅನ್ನುವಂಥದ್ದು. ಈ ತರ ಸಿನಿಮಾ ಗೆದ್ರೆ, ಜನಗಳು ನೋಡಿದ್ರೆ ಈ ತರದ್ ಇನ್ನೂ 16 ಸಿನಿಮಾಗಳು ನಾವು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡ್ಕೊಂಡು ಆಡ್ಕೊಂಡು ಹಂಗೆ ಇರ್ಬೇಕು. ಸೊ ನಮ್ಮ ಕನ್ನಡಿಗರನ್ನ ಕೇಳ್ಕೊಳ್ಳೋದು ಒಂದೇ, ನಾವು ಕನ್ನಡಿಗರನ್ನೇ ಕೇಳ್ಕೊಳ್ಬೇಕು, ಇನ್ಯಾರನ್ನೂ ಕೇಳಕ್ಕಾಗಲ್ಲ. ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಕಲಾವಿದರಾಗಿ ಬೆಳೀತಾ ಇದೀವಿ. ನಮ್ಮ ಕನ್ನಡ ಜನರು, ಕನ್ನಡಿಗರೇ ಬಂದು ನಮ್ಮ ಸಿನಿಮಾನ ನೋಡ್ಬೇಕು. ಬೇರೆ ಭಾಷೆಗಳ ಸಿನಿಮಾ ಬಂದ್ರೆ ವಾರಕ್ಕೆ ಕೋಟಿ ಗಟ್ಲೆ ಕಲೆಕ್ಷನ್ ಆಗುತ್ತೆ, ಅದು ಕನ್ನಡಿಗರೇ ಹೋಗಿ ನೋಡುವಂಥದ್ದು. ಅದೇ ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ. ಒಳ್ಳೆ ಕಂಟೆಂಟ್ ಬಂದಿದೆ, ಎಲ್ಲದಕ್ಕೂ ಬನ್ನಿ ಅಂತ ಕೇಳಲ್ಲ. ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿ, ಸಿನಿಮಾ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಿಮ್ಗೆಲ್ಲ ಖುಷಿ ಆಗುತ್ತೆ. ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮ ಮಿತ್ರರು ಮತ್ತೆ ಪ್ರಿಂಟ್ ಮಾಧ್ಯಮ ಮಿತ್ರರು ಮತ್ತೆ ಎಲ್ಲರೂ ನಮ್ಗೆ ಕೈ ಹಿಡ್ದಿದ್ದೀರಾ, ನಮ್ಮ ಸಿನಿಮಾನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ.
ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ನಿಮ್ಮ ಕೈಲಿ ಆದಷ್ಟು ಶ್ರಮ ಹಾಕಿ ತಲುಪಿಸ್ತಾ ಇದ್ದೀರಾ. ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಪವನ್ ಅಂತ ಹೇಳಿ ಸಿನಿಮಾ ಜರ್ನಿ ಫಸ್ಟ್ ಲೈನು ಶುರು ಮಾಡಿದಾಗಿಂದಲೂ ಜೊತೆಲಿದ್ದೀನಿ ನನ್ನ ಜೊತೆ. ಫಸ್ಟು ಅವರು ಮತ್ತು ಸುನೀಲ್ ಸೇರ್ಕೊಂಡು ಒಂದು ಸಣ್ಣ ಎಳೆ ಕತೆ ಮಾಡಿಕೊಂಡು ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ರು. ಆ ಟೈಮಲ್ಲಿ ನಾನು ಬೇರೆ ಸಿನಿಮಾ ಬಿಜಿ ಇದ್ದೆ. ಅದಾದ್ಮೇಲೆ ಇದನ್ನ ಇಲ್ಲ ಏನೋ ಒಂದು ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿ ಬೇರೆ ಪ್ರೊಡ್ಯೂಸರ್ಗಳೆಲ್ಲ ಹೊಡೆದಾಡಿ ಆ ಪ್ರೊಡ್ಯೂಸರ್ ಅಪ್ರೋಚಲ್ಲೇ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಆ ಟೈಮಲ್ಲಿ ಈ ಸಿನಿಮಾ ಏನೋ ಒಂದು ಆಗಬೇಕು ಅಂತ ಫಸ್ಟ್ ಬಂದು ಆಶೀರ್ವಾದ ಮಾಡಿದವರು ಚಿಕ್ಕಸ್ವಾಮಿ ಅಣ್ಣ, ನಮ್ಮ ಕೀರ್ತಿ ಮೇಡಮು. ಅಲ್ಲಿಂದ ಈ ಸಿನಿಮಾ ವರ್ಕ್ ಪಡ್ಕೊಂತು. ಅದಾದ್ಮೇಲೆ ಸ್ಕ್ರಿಪ್ಟ್ ಮಾಡ್ತಾ ಹೋದ್ವಿ. ಅವ್ರದ್ದು ಕಂಡೀಷನ್ ಒಂದೇ ಇದ್ದಿದ್ದು, ಏನಾದ್ರು ಕತೆ ಮಾಡಿ, ನಾನು ಮಂಡ್ಯದಿಂದ ಬೆಳೆದು ಬಂದಿದ್ದೀನಿ, ಇಲ್ಲಿಂದ ನಂಗೆ ಲೈಫ್ ಸಿಕ್ಕಿದೆ, ಮಂಡ್ಯ ಕತೆನೇ ಇಟ್ಕೊಂಡು ಮಾಡಿ ಅಂತ ಒಂದು ಅಂದ್ರೆ ತಾಕೀತ್ ಮಾಡಿದ್ರು. ನಂಗೆ ಹಿಂಗ್ ಮಾಡಿದ್ರೆ ಮಾಡ್ತೀನಿ ಅಂತ. ಸೊ ನಮ್ದು ಅದೇ ಆಸೆ ಇತ್ತು, ಯಾಕಂದ್ರೆ ನವೀನನು ಮಂಡ್ಯ ಭಾಗದವನೇ. ಸೊ ತುಂಬಾ ಏನು ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವನ ಹೀರೋಯಿಸಮ್ ಒಳಗಡೆ ತೋರಿಸ್ಬೇಕು ಅನ್ನೋ ಪ್ಲಾನೇ ಇರಲಿಲ್ಲ. ಯಾಕಂದ್ರೆ ಅವ್ನು ತುಂಬಾ ಆಪ್ಟೆಸ್ ಇದ್ದಿದ್ದು ಆ ಸ್ಲ್ಯಾಂಗು ಆ ಮಂಡ್ಯ. ಸೊ ಅವನ ತಕ್ಕಂತೆನೆ ಆ ಕತೆ ಮಾಡ್ಕೊಂಡು ಆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಆ ಡೈಲೆಕ್ಟು ಅದನ್ನೇ 100% ಹುಡುಕ್ಬೇಕು ಅಂತ 100% ಮಂಡ್ಯ ಡೈಲೆಕ್ಟನ್ನೇ ಇಟ್ಕೊಂಡು ಇಡೀ ಟೀಮ್ ವರ್ಕ್ ಮಾಡಿದ್ದೀನಿ. ಇಲ್ಲಿ ಆರ್ಟಿಸ್ಟ್ ಬೇರೆ, ಟೆಕ್ನಿಷಿಯನ್ಸ್ ಬೇರೆ ಅನ್ನೋ ಭೇದ ಭಾವನೆ ಇರಲಿಲ್ಲ. ಇಡೀ ಸಿನಿಮಾಲಿ ಎಲ್ಲ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋರು. ಹಂಗೆ ಆರ್ಟಿಸ್ಟ್ಗಳು ಬಂದು ಸರ್ ನೀವು ತಪ್ಪು ಮಾಡ್ತಾ ಇದ್ದೀರಾ ನೋಡಿ, ಇನ್ನೇನು ಮಾಡ್ಬೋದು ಅಂತ ಹೇಳ್ಕೊಡೋರು. ಆ ಯಾವುದೇ ಒಂದು ಈಗೋ ಇಲ್ಲದೆ ಇಡೀ ಟೀಮ್ ಅವ್ನು ವರ್ಕ್ ಮಾಡಿದೆ. ಸೊ ಎಲ್ಲ ಟೀಮ್ಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಮತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮತ್ತೆ ಹಸ್ಬೆಂಡ್ ಬೆನ್ ಚಿಕ್ಕಸ್ವಾಮಿ 35 ವರ್ಷದಿಂದ USA ನಲ್ಲಿದ್ದೀನಿ, ವಾಷಿಂಗ್ಟನ್ DC ನಲ್ಲಿ. ಆಲ್ಮೋಸ್ಟ್ 9 ವರ್ಷದಿಂದ ಅದ್ದೂರಿ ಅಂತ ಕನ್ನಡ ಮೂವಿ ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಅದು ಸೂಪರ್ ಹಿಟ್ ಆಯಿತು. ಸೊ ಈ ಚಾನ್ಸ್ ಬಂದಾಗ ನವೀನು USA ಬರ್ತಾ ಇದ್ರು ಕಾನ್ಸರ್ಟ್ಸಿಗೆಲ್ಲ. So Naveen approached us and ನಾವು ಡಿಸ್ಕಸ್ ಮಾಡಿದ್ವಿ. He was keen on making this movie. ಅದಕ್ಕೆ ನಾವು we decided to invest in this movie. So what I want to say is, ಇದು ಕನ್ನಡ is my mother tongue. ಅದು ನನ್ನ ಮಾತೃಭಾಷೆ, ಫೇವ್ರೆಟ್ ಭಾಷೆ. We've been living in the US for 35 years. ಇದು ನಾವು ಇದನ್ನ ಮಾಡಿ ಎಕ್ಸಾಂಪಲ್ ಆಗಿ ತೋರಿಸಿ ಬೇರೆ ಫಾರಿನರ್ಸ್ಗೆ ಅವ್ರಿಗೂ ಎಂಕರೇಜ್ಮೆಂಟ್ ಆಗುತ್ತೆ. ಪ್ಲಸ್ ಆಲ್ಸೋ ಕನ್ನಡಿಗರು ಮಾಡಿ ಎಲ್ಲ ಹಳ್ಳಿ ಭಾಷೆ, ಹಳ್ಳಿ ಸೀನರಿ ಅದನ್ನೆಲ್ಲ ಎಂಕರೇಜ್ ಮಾಡಬೇಕು. ಸೊ ಪ್ಲೀಸ್ ಎಲ್ಲರಿಗೂ ಹೇಳಿ ನೋಡಿ ಅಂತ. ಅದು ಮೂವಿ ನೋಡಿ ಅಂದರೆ ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿಲ್ಲ ನೋಡಿ ಅಂತಲ್ಲ, ನಾವು ಮೂವಿ ಇಸ್ ರಿಯಲಿ ಗುಡ್. ಸೊ ಎಲ್ಲರಿಗೂ ಹೇಳಿ ನೋಡಕ್ಕೆ ಹೇಳಿ. ಸೊ ಇದು ನಮಗೂ ಎಂಕರೇಜ್ಮೆಂಟ್ ಬರುತ್ತೆ, ನಮಗೂ ಖುಷಿ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದು, ರಿಸ್ಕ್ ತಗೊಂಡಿದ್ದು, ರಿಟರ್ನ್ಸ್ ಬಂದಿದೆ ಅಂತ. ನನಗೆ ನಮ್ಮ ಕನ್ನಡ ಕಲ್ಚರ್ನ ನಾವು ಪ್ರೌಡ್ ಆಗಿ ಎಲ್ಲರಿಗೂ ತೋರಿಸಿ ಇದನ್ನ ಇನ್ನ ಎಕ್ಸ್ಪೋಜರ್ ಬೇಕಾಗಿದೆ. ಸೊ ಪ್ಲೀಸ್ ಎಲ್ಲರ ಜೊತೆನೂ ಮಾತಾಡಿ ಹೇಳಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್. ಒಂದು ಲೆವೆಲ್ಗೆ ಹೋಯ್ತಾ ಇದೆ. ಖುಷಿ ಆಯ್ತದೆ. ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡಿಗರು, ನಮ್ಮ ಜನಗಳು ನಮ್ಮ ಕೈ ಬಿಡ್ಲಿಲ್ಲ. ನಮ್ಮ ಮಂಡ್ಯ ಭಾಗದ ಸಿನಿಮಾವ ಹೆಂಗ್ ಎತ್ಕೊ ಹೋಯ್ತವ್ರೆ ಅಂತಂದ್ರೆ ತುಂಬಾ ಖುಷಿ ಆಯ್ತದೆ. ಒಬ್ಬೊಬ್ರು ಹಾಕೋ ಕಾಮೆಂಟು, ಯಾರೋ ಕಮೆಂಟ್ ಹಾಕಿದ್ರು ಅದನ್ನ ನೋಡಿದೆ. ನಮ್ಗೆ ಒಬ್ರು ಸಿನಿಮಾ ಆದ್ಮೇಲೆ ಇಳಿ ತೆಗಿತಾ ಇದ್ರು, ಕಸನ್ ಬರ್ದು ತಕ್ಕಂಡು ಹೊಡಿಯವ ಅವ್ನಿಗೆ ಎಣ್ಣೆ ಕುಡ್ಕೊಂಡು ಕುರಿ ಕತ್ಕೊ ಹೋಗೋನೆ ಅಂತ ಪ್ರೀತಿ ಎಲ್ರಿಗೂ ಸಿಗೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದವನಿದ್ದು ನಮ್ಮೊಂದಷ್ಟು ಫಾಲೋವರ್ಸ್ಗಳಿದ್ದು ಅವರೆಲ್ಲ ಹೋಗಿ ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದ್ರ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಅನ್ನೋದಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಾವೆಲ್ಲ ಸ್ನೇಹಿತರುಗಳು, ಯಾರೇ ಇಲ್ಲಿ ಡೈರೆಕ್ಟ್ರು, ಆಕ್ಟ್ರು, ಪ್ರೊಡ್ಯೂಸರು, ಎಲ್ಲ ಅನ್ನೋದು ಬಿಟ್ಟು ಎಲ್ಲರೂ ಎಲ್ಲ ಕೆಲಸನೂ ಮಾಡ್ಕೊಂಡು ಕತೆ ಬರೆಯೋದ್ರಿಂದ ಹಿಡಿದು ಆಕ್ಟಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಮಾಡ್ಕೊಂಡು, ನಾಟ ಆಗ್ಬೋದು, ಇನ್ನೊಬ್ಬ ಬರ್ಲಿಲ್ಲ ನಗರದವನೊಬ್ಬ ಅವನೇ ಅಡ್ಡಾಡಿ ಅಂತ, ಅವನು ಒಳ್ಳೆ ಕಲಾವಿದ. ಎಲ್ಲರೂ ಮಾಡಿವಿ. ನಮ್ಮ ಮಲ್ರಾಜಣ್ಣವ್ರು ಇರ್ಬೋದು, ನಾಟಕ ಕಲಾವಿದರು, ಸಾವಿರಾರು ನಾಟಕ ಆಡೋರೆ, ಹೀರೋಯಿನ್ ಆಗಿರ್ಬೋದು. ನವೀನಣ್ಣ ಅಷ್ಟು ಅದ್ಭುತ ಗಾಯಕರಾಗಿ ಒಂದು ಇವತ್ತು ನಾಯಕರಾಗೋದು ಅಂತ ಅನ್ನೋದು, ಹೀರೋ ಆಗೋದು ಅಂದ್ರೆ ತಮಾಷೆ ವಿಚಾರ ಅಲ್ಲ. ಇಲ್ಲಿ ಗಂಟೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ನೀವು ಕೊಟ್ಟಿರೋ ಪ್ರೀತಿಯಿಂದ ಅವರು ಇಲ್ಲಿ ನಾಯಕರಾಗವ್ರೆ. ನಮ್ಮೆಲ್ಲರನ್ನು ಬಾಜಿ ತಪ್ಕೊಂಡು ಇವತ್ತು ಚಾನ್ಸ್ ಕೊಟ್ಟು ಸಿನಿಮಾದಲ್ಲಿ ಲೋ ನವೀನನ್ನ ಕಂಪ್ಲೀಟ್ ಮಾಡವ್ರೆ. ಅದ್ಭುತವಾಗಿ ಬಂದದೆ ಅಂತ ನಾನು ಹೇಳೋದ್ಕಿಂತ ನೀವು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಹೆಂಗೆ ಎಲ್ಲರೂ ರಿವ್ಯೂಸ್ ಕೊಡ್ತಾ ಇದ್ದಾರೆ ಅಂತ. ಎಲ್ಲರೂ ಬಂದು ಥಿಯೇಟ್ರಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಥಿಯೇಟರ್ ಬಂದು ಎಂಜಾಯ್ ಮಾಡಿ. ನನ್ನ ಸಿನಿಮಾ ಅಂತಲ್ಲ, ಅಫ್ಕೋರ್ಸ್ ನಮ್ಮ ಸಿನಿಮಾ ಇದು. ಬಟ್ ಆಸ್ ಅನ್ ಆಡಿಯನ್ ನಾನು ನೋಡಿದಾಗ್ಲೂ, ಈಗ ಆಲ್ರೆಡಿ ನಾನು ಲಾಸ್ಟ್ ಡೇ ಶೋಸ್ ಎಲ್ಲ ಕಡೆ ಪ್ರಮೋಷನ್ಸ್ ಓಡಾಡಿ ಅರೌಂಡ್ 7-8 ಟೈಮ್ಸ್ ನೋಡಿದ್ದೀನಿ. ಅಷ್ಟು ಸಲನೂ
ಸೇಮ್ ಫೀಲಿಂಗ್ ಬರುತ್ತೆ, ಒಂಥರ ಎಷ್ಟು ಫ್ರೆಶ್ ಫೀಲ್ ಇದೆ. ಒಂದು ಹಳ್ಳಿ ಸೊಗಡು ಇರ್ಬೋದು, ನಮ್ಮ ಕನ್ನಡತನನ ಎತ್ತಿ ಹಿಡಿಯೋವಂಥದ್ದು. ಈವನ್ ಕಮಿಂಗ್ ಟು ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನವೀನ್ ಸಜ್ಜು ಅವರು ಅಂದರೆ ಬಹಳ ಹೆಮ್ಮೆ ಆಗುತ್ತೆ. ಅಂದರೆ ಆ ಥರ ಒಂದು ಪ್ರತಿಭಾವಂತರ ಜೊತೆ ನಾವು ಕೆಲಸ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಲ್ಲ ಅಂತ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಇದೊಂದು ಲೈಫ್ ಟೈಮ್ ಮೆಮೊರಿ ಆಗುತ್ತೆ. ನಿಮ್ಮ ಸಹೋದರರು, ಗೆಳೆಯರ ಜೊತೆ ಕೂತ್ಕೊಂಡು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗುವಂತ ಒಂದು ಲೈಫ್ ಟೈಮ್ ಮೆಮರಿ ಸಿಗುತ್ತೆ. ಇದು ತುಂಬಾ ವರ್ಷಗಳೇ ಆಗಿರುತ್ತೆ ಈ ತರ ಒಂದು ಸಿನಿಮಾನಲ್ಲಿ ನಕ್ಕಿ ಆಯಿಸ್ವೆ. ಪೈಸಾ ವಸೂಲ್, ಎಲ್ಲರೂ ಹೇಳ್ತಿದ್ರೆ ಪೈಸಾ ವಸೂಲ್. ಇದು ಟ್ರೂಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ಒಂಥರ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿದೆ ಆಸ್ ಅ ಲೀಡ್. ಒಂಥರ ಫಸ್ಟ್ ಸಿನಿಮಾದಲ್ಲೇ ನನ್ನ ಓರಿಯೆಂಟೆಡ್ ಒಂದು ಸಾಂಗ್ ಸಿಕ್ಕಿದೆ. ಬಹಳ ಒಂಥರ ಖುಷಿ ಆಗ್ತಿದೆ. ಏನು ಹೌ ಡಿಡ್ ಐ ಗೆಟ್ ಸೋ ಲಕ್ಕಿ ಅಂತ ಅನ್ನಿಸ್ತಿದೆ. ರಿಯಲಿ ಈ ಸಿನಿಮಾ ಒಂದ್ ಮಾತಿಲ್ಲ ಆಡಕ್ಕೆ. ಇಟ್ ಇಸ್ ಪರ್ಫೆಕ್ಟ್. ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಬಂದು ಎಲ್ಲರೂ ಥಿಯೇಟರ್ಸ್ಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.